ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಒಂದು ಸಿಂಪಲ್ ಆಗಿರೋ ರೆಸಿಪಿ ಹೆಸರುಬೇಳೆ ಕಿಚಡಿ ಜೊತೆ ಕಾಂಬಿನೇಷನ್ ಆಗುವಂತಹ ಆ, ಹುಣಸೆ ಹಣ್ಣು ಕಿಚಡಿನ ನಾನು ಹೇಳ್ಕೊಡ್ತೀನಿ. ಹುಣಸೆ ಹಣ್ಣಿಂದ ಮಾಡುವಂತಹ ಗೊಜ್ಜು ಇದು. ಕಿಚಡಿ ಮತ್ತು ಗೊಜ್ಜಿಗೆ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ನೋಡೋಣ. ಒಂದು ಪಾನಲ್ಲಿ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೋತೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ ಎರಡೂ ಹಾಕಿ ಸ್ವಲ್ಪ ಸಿಡಿದ ನಂತರ ನಾನು ಸ್ವಲ್ಪ ಉದ್ದುದ್ದ ಹೆಚ್ಚಿಟ್ಟಿರುವಂತಹ ಹಸಿಮೆಣಸಿಕಾಯಿನ ಒಂದು 2ರಿಂದ 3 ಹಾಕ್ತೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟನ್ನ ನೋಡ್ಕೊಳ್ಳಿ. ಒಂದು 6-7 ಎಷ್ಟಲಷ್ಟು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಹಿಂಗನ್ನ ಹಾಕಿದ್ದೀನಿ. ಹಿಂಗೆ ಹಾಕಿದ್ರೇ ಇದಕ್ಕೆ ಒಳ್ಳೆ ರುಚಿ ಕೊಡೋದು. ಹಾಗಾಗಿ ನಾನು ಹಿಂಗು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಇದಕ್ಕೆ ನೀವು ಕರಿಬೇವಿದ್ರೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಹುಣಸೆ ಹಣ್ಣು ರಸನ ನಾವು ಮುಂಚೆನೇ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ್ದು ಹುಣಸೆ ಹಣ್ಣನ್ನ ನೆನೆಸಿ ಅದನ್ನು ಜ್ಯೂಸ್ ಮಾಡಿ ಇಟ್ಕೊಂಡಿರ್ತೀನಿ. ಆ ರಸನ ನಾನೀಗ ಈ ಒಗ್ಗರಣೆಯಲ್ಲಿ ಹಾಕ್ತಿದ್ದೀನಿ. ಇದು ಹೆಂಗಿರುತ್ತೆ ಅಂದರೆ ಫ್ರೆಂಡ್ಸ್, ಅದು ಟೇಸ್ಟು 1 ವಾರ ನೀವು ಇಟ್ಕೋಬೋದು, ಏನೂ ಹಾಳಾಗಲ್ಲ. ಮತ್ತು ಇದು ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಈ ಗೊಜ್ಜು ಕಿಚಡಿ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನು. ನಿಮಗೆ ಎಷ್ಟು ಬೇಕೋ ರುಚಿಗಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ತುಂಬ ಸಿಂಪಲ್ಲು ನೋಡಿ. ಈಗ ಸಾಂಬಾರ್ದೇ ಪೌಡ್ರು ಇದು. ನಾವು ಮನೇಲಿ ಏನು ಯೂಸ್ ಮಾಡ್ತೀವೋ ಮಿಕ್ಸ್ ಪೌಡ್ರು, ಧನಿಯಾ ಬೀಜ ಮತ್ತು ಚಿಲ್ಲಿ ಎಲ್ಲ ಹಾಕಿ ಮಾಡಿರ್ತೀವಲ್ಲ ಅದೇ ಪೌಡ್ರು ಇದು ಮಾಮೂಲಿ. ಎರಡೂ ಹಾಕಿ ನಾನೀಗ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಬೇಯಬೇಕು ಅದ್ರ ಜೊತೆಯಲ್ಲಿ. ಅದಕ್ಕೆ ನಾನು ಒಂದಿಷ್ಟು ಅರ್ಧ ನಿಂಬೆಹಣ್ಣಷ್ಟು ತಪ್ಪೋದು ನಾನು ಬೆಲ್ಲನ ಹಾಕ್ತಿದ್ದೀನಿ. ನೋಡಿ, ಜಜ್ಜಿ ಏನು ಹಾಕಿಲ್ಲ, ಹಂಗೆ ಹಾಕಿದ್ದೀನಿ. ಅದು ಬಿಸಿಗೆ ಅಲ್ಲೇ ಕರ್ಗೋಗುತ್ತೆ, ಅದು ಪ್ರಾಬ್ಲಮ್ ಇಲ್ಲ. ನೋಡಿ, ಈಗ ಇದು ಚೆನ್ನಾಗಿ ಬೇಯ್ತಿದೆ. ಎಷ್ಟು ಚೆನ್ನಾಗಿ ಇದು ಬೇಯ್ತಿದೆ ಅಂತ ನೋಡಿ. ಗೊಜ್ಜು ರೆಡಿ ಆಯಿತು. ಇಷ್ಟೇ ನೋಡಿ. ನಮ್ಗೆ ಇನ್ನೊಂಚೂರು ತಿಕ್ನೆಸ್ ಬೇಕು ಅಂತ ಅಂದರೆ ಒಂದೇ 1 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ನಾನು ಮಿಕ್ಸ್ ಮಾಡಿ ಒಂದು ಕಲಸ್ಕೊಂಡು ಇಟ್ಕೊಂಡಿದ್ದೆ. 2 ಚಮಚ ಚೂರು ನೀರಿಗೆ ಅದನ್ನು ನಾನು ಇಲ್ಲಿ ಹಾಕ್ಕೊಂಡೆ. ಬಿಕಾಸ್ ಇದು ಸ್ವಲ್ಪ ತಿಕ್ಕಾಗಿದ್ರೆ ಚೆಂದ, ಅಕ್ಕಿ ಹಿಟ್ಟಿಂದದು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಿದೆ ಅಂತ. ಇದು ನಾವು ಎತ್ತಿ ನೋಡಿದಾಗ ಎಣ್ಣೆ ಬೇರೆ ಇರಬೇಕು ಮತ್ತು ಗೊಜ್ಜು ಬೇರೆ ಇರಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ ಅಂತ. ಚೆನ್ನಾಗಿ ಬೆಂದಿದೆ. ಈಗ ನೋಡಿ ರೆಡಿಯಾಗಿದೆ. ಈಗ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿನ ಹಾಕಿದರೆ ರೆಡಿ ಆಯಿತು. ನೋಡಿ, ನಮ್ಗೆ ಇವಾಗ ಗೊತ್ತಾಗ್ತಿದೆ. ಇನ್ನೊಂಚೂರು ಇದು ಬಿಸಿ ಆಗಲಿ. ನೋಡಿ, ಬೆಂದು ಘಮ 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 ಸ್ಮೆಲ್ ಬರ್ತಿದೆ. ಅನ್ನಕ್ಕಂತೂ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಇದು ಹುಣಸೆ ಗೊಜ್ಜು ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ನಮ್ಮ ಚಾನಲ್ನ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆಲ್ರಿಗೂ. ನಿಮ್ಮ ಸಪೋರ್ಟು ನನಗೆ ಹೀಗೆ ಇರಲಿ. ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.